ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಆಗಿ ಒಂದು ಪುಲಾವ್ ಮಾಡುವಂತಹ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲಾದರೂ ಗ್ರೀನ್ ಪಲಾವ್ ತಿಂದು ಬೇಜಾರಾಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸುವಂತಹ ಈ ಪಲಾವ್ ಒಂದ್ಸಲ ಟ್ರೈ ಮಾಡಿ ನೋಡಿ. ಸಿಂಪಲ್ ಆಗಿದೆ ಹಾಗೂ ಸಖತ್ತಾಗಿದೆ. ಈ ವೆಜಿಟೇಬಲ್ ಪುಲಾವ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸ್ವಲ್ಪ ತರಕಾರಿಗಳನ್ನು ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಹೂಕೋಸನ್ನು ತಗೊಂಡಿದ್ದೀನಿ, ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆಲೂಗಡ್ಡೆ, ಬಟಾಣಿ. ಹಾಗೆಯೇ ಇದನ್ನು ಅರ್ಧ ಬೇಯಿಸಿ ನಾವು ತಗೋಬೇಕಾಗುತ್ತೆ. ಇದರ ಜೊತೆಗೆ ನಮಗೆ ಬೇರೆ ಇಂಗ್ರೀಡಿಯೆಂಟ್ಗಳು ಸ್ವಲ್ಪ ಬೇಕಾಗುತ್ತೆ. ಅದರಲ್ಲಿ ಮೊದಲಿಗೆ ನೋಡಿ, ನಾನಿಲ್ಲಿ ಮೆಣಸಿನ ಪುಡಿ 1 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ. ಪಾವ್ ಭಾಜಿ ಮಸಾಲ ಇಲ್ಲಿ ತಗೊಂಡಿದ್ದೀನಿ 2 ಟೇಬಲ್ ಸ್ಪೂನಷ್ಟು. ಗರಂ ಮಸಾಲ 1 ಟೀ ಸ್ಪೂನಷ್ಟು ಬೇಕಾಗುತ್ತೆ. ಹಾಗೆಯೇ ಉಪ್ಪು ನಿಮಗೆ ಬೇಕಾದಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್. ಹಾಗೆಯೇ ಜೀರಿಗೆಯಲ್ಲಿ ಅರ್ಧ ಟೀ ಸ್ಪೂನಷ್ಟು ತಗೊಂಡಿದ್ದೀನಿ. 2 ಮೀಡಿಯಂ ಸೈಜ್ ಈರುಳ್ಳಿಗಳನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ 2 ಟೊಮ್ಯಾಟೊಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಬೇಯಿಸಕ್ಕೆ ಹಾಕೋಬೇಡಿ, ಹಾಗೆಯೇ ಕಟ್ ಮಾಡಿ ಅರ್ಧ ತೆಗೆದಿಟ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡದ್ರಲ್ಲಿ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೋಬೇಕು. ಅಥವಾ ತುಪ್ಪ ಬೇಕಾದರೆ ತುಪ್ಪ ಹಾಕೋಬಹುದು, ಬೆಣ್ಣೆ ಬೇಕಾದರೆ ಹಾಕೋಬಹುದು. ಸೊ ಬಿಸಿಯಾಗಿರುವಂತಹ ಎಣ್ಣೆಗೆ ಇಲ್ಲಿ ಫಸ್ಟ್ ನಾವು ತೆಗೆದುಕೊಂಡಿರುವಂತಹ ಜೀರಿಗೆನ ಹಾಕ್ಕೊಂಡು ಜೀರಿಗೆ ಒಡೆದ ಮೇಲೆ ಇದಕ್ಕೆ ಈರುಳ್ಳಿನ ಸೇರಿಸಬೇಕು. ಇಲ್ಲಿ ಎಲ್ಲ ತರಕಾರಿಗಳನ್ನು ನೀವು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಈರುಳ್ಳಿ ಹಾಕಿದ ಮೇಲೆ ಮೀಡಿಯಂ ಫ್ಲೇಮಲ್ಲಿ ನಾನೊಂದು 2 ನಿಮಿಷ ಅದನ್ನು ಬಾಡಕ್ಕೆ ಬಿಡ್ತಾ ಇದ್ದೀನಿ. 2 ನಿಮಿಷ ಆದಮೇಲೆ ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನು ಹೇಳಿದ್ದೀನಿ ಕ್ವಾಂಟಿಟಿ ಎಷ್ಟು ಅಂತ, ಅದನ್ನು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಅಕಸ್ಮಾತ್ ನಿಮಗೆ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳಿದರೆ ನಾನು ಆಲ್ರೆಡಿ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ, ಅದನ್ನು ನೋಡ್ಬೋದು. ಸೊ ಹಸಿ ಸ್ಮೆಲ್ ಹೋಯಿತು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಇವಾಗ ಇದಕ್ಕೆ ಟೊಮೆಟೊನ ನಾನು ಹಾಕ್ತಾ ಇದ್ದೀನಿ. ಟೊಮೆಟೊನ ದೊಡ್ಡದಾಗಿ ಹೆಚ್ಕೋಬೇಡಿ, ತರಕಾರಿಗಳೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕು. ಹಾಗೆಯೇ ಟೊಮೆಟೊ ಬಾಡಿದ ಮೇಲೆ ನಾವಿವಾಗ ಯಾವ ಪೌಡರ್ಗಳನ್ನು ನಾನು ಮೊದಲೇ ಮೆನ್ಷನ್ ಮಾಡಿದ್ದೀನೋ ಅದನ್ನು ಸೇರಿಸ್ಕೋಬೇಕು. ಇದ್ರ ಜೊತೆಗೆ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು. ಉಪ್ಪನ್ನು ನೀವು ಆಮೇಲೆ ಅಡ್ಜಸ್ಟ್ ಮಾಡ್ಕೋಬಹುದು. ಇವಾಗ ನಾನು ಬರೀ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಅದಕ್ಕೆ ನೀರು ಹಾಕಿಲ್ಲ, ಹಾಗಾಗಿ ಫ್ಲೇಮ್ನ ಯಾವ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ. ಜಾಸ್ತಿ ಮಾಡಿದರೆ ಆ ಪೌಡರ್ಗಳೇನು ಹಾಕಿರ್ತೀರೋ ಅದೆಲ್ಲ ಸುಟ್ಟೋಗಿದ್ದು ಸ್ಮೆಲ್ ಬರುತ್ತೆ. ಸೊ 1 ನಿಮಿಷ ಅದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಕ್ಯಾಪ್ಸಿಕಮ್ ಹಾಗೆಯೇ ನಾವು ಅರ್ಧ ಬೆಂದ ತರಕಾರಿಗಳನ್ನು ಇದಕ್ಕೆ ಸೇರಿಸ್ಕೊಂಡು ಆ ತರಕಾರಿಗಳನ್ನು ಆ ಎಣ್ಣೆಯಲ್ಲೇ ಫ್ರೈ ಆಗಕ್ಕೆ ಬಿಡಬೇಕು. ಯಾಕೆ ಈ ಥರ ಮಾಡೋದು ಅಂತ ಹೇಳಿದರೆ ಅದರಿಂದ ಒಂದು ಕ್ರಿಸ್ಪಿನೆಸ್ ಬರುತ್ತೆ, ಹಾಗೆಯೇ ಅದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಫುಲ್ 2 ಕಪ್ನಷ್ಟು ನಾನು ಇಲ್ಲಿ ಅನ್ನನ ಬೇಯಿಸಿ ಹಾಕಿದ್ದೀನಿ. ಇಲ್ಲಿ ಅನ್ನ ಬೇಯಿಸುವಾಗ ಸ್ವಲ್ಪ ಎಣ್ಣೆ ಹಾಕಿ 90% ನೀವು ಅನ್ನನ ಬೇಯಿಸಿದರೆ ಸಾಕು. ತುಂಬ ಬೇಯಿಸಿಬಿಟ್ರೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಆ ಅನ್ನಕ್ಕೆ ಅಂಟ್ಕೊಳ್ಳಲ್ಲ, ಹಾಗೆಯೇ ಮುದ್ದೆ ಆಗಿಬಿಡುತ್ತೆ. ಮುದ್ದೆ ಆಗಿರುವಂತಹ ಪಲಾವ್ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ 90% ಬೇಯಿಸಿದರೆ ಸಾಕು. ಸೊ ಇವಾಗ ಅನ್ನನ ಹಾಕಿದ ಮೇಲೆ ಎಲ್ಲದನ್ನು ಕೂಡ ಚೆನ್ನಾಗಿ ಕಂಬೈನ್ ಮಾಡಬೇಕು. ಕ್ಯಾಪ್ಸಿಕಮ್ ನಾನು ಯಾಕೆ ಬೇಯಿಸಿಲ್ಲ ಅಂತ ಹೇಳಿದರೆ ಅದು ಕ್ರಿಸ್ಪಿಯಾಗಿ ತಿನ್ನಕ್ಕೆ ಸಿಕ್ಕಿದರೆ ಮಧ್ಯದಲ್ಲಿ ಆ ಪಲಾವಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಮೊದಲೇ ತರಕಾರಿ ಜೊತೆ ನಾನು ಬೇಯಿಸಿಲ್ಲ. ಇವಾಗ ಎಲ್ಲದನ್ನು ಕಂಬೈನ್ ಮಾಡಿ ಉಪ್ಪೆಲ್ಲ ಟೆಸ್ಟ್ ಮಾಡಿದ ಮೇಲೆ ಈ ಪಲಾವ್ ಇವಾಗ ತಿನ್ನೋದಕ್ಕೆ ಸಿದ್ಧವಾಗಿದೆ. ಇದಕ್ಕೆ ಕೊನೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕಟ್ ಮಾಡಿ. ಸೊ ಸೂಪರ್ಬ್ ಆದಂತಹ ಪಲಾವ್ ಇದು. ನಿಮ್ಮ ಟೈಮ್ ಕೂಡ ಉಳಿಸುತ್ತೆ, ಹಾಗೆಯೇ ಟೇಸ್ಟ್ ಕೂಡ ಸೂಪರ್ಬ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.